ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ಹುಡುಕ್ತಿದ್ದೀರಾ? ಅದು ಕೂಡ ಗಂಟೆಗೆ 400ರಿಂದ 500 ರೂಪಾಯಿ ಸಂಬಳನ ಕೊಡ್ತಾ ಇದ್ದಾರೆ. ಜೊತೆಗೆ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ರು ಕೂಡ ಸಾಕು, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ ಆದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ರೆ ಇವಾಗಲೇ ಹೋಗಿ ನಾನು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಪ್ಲೈ ಮಾಡಿ ಕೆಲಸ ಕೂಡ ನೀವು ತಗೊಳ್ಬೋದು. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸ ಆಗಿರುತ್ತೆ. ಇಲ್ಲಿ ನಿಮಗೆ ಇಂಗ್ಲೀಷ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡೋದಕ್ಕೆ ಓದೋದಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಜೊತೆಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನೂ ಬೆಸ್ಟ್ ಏನು ಅಂದರೆ ಇದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸಿಂಗ್ ಅಥವಾ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದನ್ನು ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳಾಗಿದ್ದೀರಾ, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಸೈಡಾಗಿ ನಮಗೆ ಅರ್ನಿಂಗ್ಸ್ ಬೇಕು ಅಥವಾ ಪೇಮೆಂಟ್ಸ್ ಬೇಕು ಅನ್ನೋರು ಇಲ್ಲಿ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ. ಎಕ್ಸ್ಪೆಷಲಿ ಮದರ್ಸ್ ಇಲ್ಲಿ ಮಿಸ್ಸೇ ಮಾಡ್ಕೊಂಬಿಡಿ. ನಿಮಗೆ 5 ಮಿನಿಟ್ಸಿಂದ 15 ಮಿನಿಟ್ಸ್ ಹಿಡಿಯುವಂಥ ಕೆಲಸಗಳ ವರ್ಕ್ ಇಲ್ಲಿ ಪ್ರಾಜೆಕ್ಟ್ಸ್ಗಳಿಲ್ಲಿರುತ್ತೆ. ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾಗೆ ನಿಮ್ಮ ಕೆಲಸ ಮುಗಿಯುತ್ತೆ ಅಥವಾ ಅವತ್ತಿನ ಪ್ರಾಜೆಕ್ಟ್ ವರ್ಕ್ ನಿಮಗೆ ಮುಗಿಯುತ್ತೆ. ಸೊ ಅದರಿಂದ ಮದರ್ಸ್ಗಳ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಹಾಗೆ ನಿಮಗೆ ಪರ್ ಅವರ್ ನಿಮಗೆ ಇಲ್ಲಿ 400ರಿಂದ 500 ರುಪೀಸ್ವರೆಗೂ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಸೊ ಪ್ಲಸ್ ಬೋನಸ್ ಆಗಿ ಇನ್ಸೆಂಟಿವ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಗ್ರ್ಯಾಬ್ ಮಾಡ್ಕೊಬೋದು. ಇನ್ನು ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಜಸ್ಟ್ AI ಆ್ಯಪ್ಸ್ಗಳಿಗೆ ಕಮ್ಯಾಂಡ್ ಕೊಡುವಂಥದ್ದು ಅಥವಾ ಪ್ರಾಂಪ್ಟ್ ಕೊಡುವಂಥದ್ದು ನಿಮ್ಮ ಕೆಲಸ. ವಾಯ್ಸ್ ಮೂಲಕ ನಾವು ಹೇಗೆ ChatGPT ಅಥವಾ ಗೂಗಲಲ್ಲಿ ವಾಯ್ಸ್ ಮೂಲಕ ಸರ್ಚ್ ಮಾಡ್ತೀವಿ, ಅದೇ ರೀತಿ AI ಆ್ಯಪ್ಸ್ಗಳಲ್ಲಿ ಅವರು ಹೇಳುವಂಥ ಆ್ಯಪ್ಸ್ಗಳಲ್ಲಿ ವಾಯ್ಸ್ ಮೂಲಕ ಅಲ್ಲಿ ಸರ್ಚ್ ಮಾಡುವಂಥದ್ದು ಅಥವಾ ಕೇಳುವಂಥದ್ದು, ಕಾನ್ವರ್ಸೇಷನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಿಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದಂಥ ರೋಲ್ಸ್ಗಳು ಬೇಕು ಅಥವಾ ಕೆಲಸಗಳ ಹುಡುಕ್ತಿದ್ದೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಆ ರೀತಿಯಾದಂಥ ರೂಲ್ಸ್ಗಳ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ವಾಯ್ಸ್ ಡೇಟಾ ಕಾಂಟ್ರಿಬ್ಯೂಟರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದು ವಾಯ್ಸ್ ಮೂಲಕನೇ ನೀವು ಇಲ್ಲಿ ಕೆಲಸನ ಮಾಡುವಂಥದ್ದು. ಹಾಗಂತ ನೀವಿಲ್ಲಿ ಯಾವುದೇ ರೀತಿ ಕಾಲಿಂಗ್ ಅಥವಾ ಸೇಲ್ಸ್ಗಳನ್ನ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಜಸ್ಟ್ ಕಮ್ಯಾಂಡ್ನ ಕೊಡುವಂಥದ್ದು ಅಥವಾ ಪ್ರಾಂಪ್ಟ್ನ ಕೊಡುವಂಥ ರೀತಿ ಕೆಲಸಗಳನ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಸೊ ಹೇಗೆ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನೀವಿಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಪೇ ರೇಂಜ್ ಏನಿದೆ ಅಂತ. $2 ಇಂದ $4 ಪರ್ ಅವರ್ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ 200ರಿಂದ 500 ಅಥವಾ 400ವರೆಗೂ ಪರ್ ಅವರ್ ನಿಮಗೆ ಇಲ್ಲಿ ಅವರು ಪೇನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಇಸ್ ಲುಕಿಂಗ್ ಫಾರ್ ಅ ಫ್ರೀಲ್ಯಾನ್ಸಿಂಗ್ ವಾಯ್ಸ್ ಡೇಟಾ ಕಾಂಟ್ರಿಬ್ಯೂಟರ್ ಟು ಸಪೋರ್ಟ್ ಅವರ್ ಒನ್ ಆಫ್ ದ ಕ್ಲೈಂಟ್ಸ್ AI ಟ್ರೈನಿಂಗ್ ಪ್ರಾಜೆಕ್ಟ್ಸ್ ಥ್ರೂ ಶಾರ್ಟ್ ವಿಡಿಯೋ ಬೇಸ್ಡ್ ಟಾಸ್ಕ್ಸ್ ಅಂತ, ವಾಯ್ಸ್ ಬೇಸ್ಡ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಇದಾಗಿರುತ್ತೆ. ವಾಯ್ಸ್ ಡೇಟಾ ಲೈಕ್ ಕೊಡೋವಂಥದ್ದು ಅಥವಾ ವಾಯ್ಸ್ ಮೂಲಕ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅವರ ಕ್ಲೈಂಟ್ಸ್ಗಳಿಗೆ. ಅದು ಕೂಡ AI ಪ್ರಾಜೆಕ್ಟ್ಸ್ಗಳನ್ನ ಟ್ರೈನ್ ಮಾಡೋದಕ್ಕೆ ಶಾರ್ಟ್ ವಾಯ್ಸ್ ಬೇಸ್ಡ್ ಟಾಸ್ಕ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಇನ್ ದಿಸ್ ರೋಲ್ ಯು ವಿಲ್ ಕಂಪ್ಲೀಟ್ 5, 10 or 15 minutes ವಾಯ್ಸ್ ಸೆಷನ್ಸ್ ಬೈ ಎಸ್ಟಿಮೇಟಿಂಗ್ ರೆಸ್ಪಾನ್ಸ್ ಟು ಪ್ರಾಂಪ್ಟ್ಸ್ ಆ್ಯಂಡ್ ಟೇಕ್ ಪಾರ್ಟ್ ಆಫ್ ದ ಶಾರ್ಟ್ ಗೈಡ್ ಅನ್ನೋದ ಗೈಡೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು 5 ಮಿನಿಟ್ಸ್, 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಇರುವಂಥ ವಾಯ್ಸ್ ಕಮ್ಯಾಂಡ್ಸ್ಗಳನ್ನ ಅಥವಾ ವಾಯ್ಸ್ ಓವರ್ಸ್ನ ನೀವು ಕೊಡಬೇಕಾಗಿರುತ್ತೆ. ವಾಯ್ಸ್ ಓವರ್ಸ್ ಅಲ್ಲ, ಅದು ವಾಯ್ಸ್ ಕಮ್ಯಾಂಡ್ಸ್ಗಳು ಅಥವಾ ಪ್ರಾಂಪ್ಟ್ಸ್ಗಳನ್ನ ನೀವು ಕೊಡಬೇಕಾಗಿರುತ್ತೆ. ಯಾವ ರೀತಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ChatGPTಲಿ ವಾಯ್ಸ್ ಮೂಲಕ ಸರ್ಚ್ ಮಾಡ್ತೀವಿ ಗೊತ್ತಾ, ಏನಾದರೂ ಒಂದು ಹೇಳ್ತೀವಿ, ಆ ರೀತಿ ನೀವು ಕೊಡಬೇಕಾಗಿರುತ್ತೆ. ಒಂದಕ್ಕೆ ಬರ್ತಿದ್ದಾಗೆ ಇನ್ನೊಂದಕ್ಕೆ ಕಮ್ಯಾಂಡ್ ಕೊಡುವಂಥ ರೀತಿಯಾದದ್ದು ನಿಮಗಿರುತ್ತೆ. ಏನು ಕಮ್ಯಾಂಡ್ನ ಕೊಡಬೇಕು ಅಥವಾ ಹೇಗೆ ಏನು ಹೇಳಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಹೇಳ್ತಾರೆ ಅಥವಾ ಗೈಡ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ನೀವು ಹೇಳಿದ್ರೆ ಸಾಕಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ದಿಸ್ ರೆಕಾರ್ಡಿಂಗ್ ವಿಲ್ ಬಿ ಯೂಸ್ ಟು ಟ್ರೈನ್ ಆ್ಯಂಡ್ ಇಂಪ್ರೂವ್ ಅವರ್ ಕೈಂಡ್ಸ್ AI ಸ್ಪೀಚ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ರೆಕಾರ್ಡಿಂಗ್ಸ್ನ ಯೂಸ್ ಮಾಡ್ಕೊತಾರೆ ಅಂದರೆ ಅವರ AI ಇಂಪ್ರೂವ್ ಮಾಡೋದಕ್ಕೆ ಮತ್ತು ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ.
ಜೊತೆಗೆ ದಿಸ್ ಇಸ್ ಅ ಫ್ಲೆಕ್ಸಿಬಲ್ ಪ್ರಾಜೆಕ್ಟ್ ಬೇಸ್ಡ್ ಆಪರ್ಚುನಿಟಿ ರಾದರ್ ದ್ಯಾನ್ ದ ಫುಲ್ ಟೈಮ್ ಮಂತ್ಲಿ ಪೊಸಿಷನ್ಸ್ ವರ್ಕ್ ಆ್ಯಂಡ್ ಅಸಿಸ್ಟಿಂಗ್ ಬೇಸ್ಡ್ ಆನ್ ಅವೈಲಬಿಲಿಟಿ ಆ್ಯಂಡ್ ಟಾಸ್ಕ್ ಮೇ ರೇಂಜ್ ಫಾರ್ 5 seconds ಟು ಸೆವೆರಲ್ ಅವರ್ಸ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬೇಸಿಕ್ಲಿ ಇದು ಬಂದು ಕಂಪ್ಲೀಟ್ಲಿ ಮೇನ್ ಆಗಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಮತ್ತು ಪ್ರಾಜೆಕ್ಟ್ ಬೇಸ್ ಅಪರ್ಚುನಿಟಿ ಇದಿದೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಇದು ಫುಲ್ ಟೈಮ್ ಹಾಗೆ ಮಂತ್ಲಿ ಪೊಸಿಷನ್ಸ್ ಆಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದರೆ ಅವ್ರು ಪ್ರಾಜೆಕ್ಟ್ ವೈಸ್ ಕೊಡ್ತಾ ಹೋಗ್ತಾರೆ. ಅದು ಪ್ರಾಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡಿ ಕೊಟ್ಮೇಲೆ ಆ ಪ್ರಾಜೆಕ್ಟ್ಗೆ ಎಷ್ಟು ಅಮೌಂಟ್ ಅಂತ ಇದೆ ಅದನ್ನು ನಿಮಗೆ ಡೈರೆಕ್ಟಾಗಿ ಕೊಡ್ತಾರೆ. ಇಡೀ ಮಂತ್ ಅಥವಾ ಮಂತ್ ಎಂಡ್ವರೆಗೂ ನೀವು ಕಾಯಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಒಂದು 5 minutes ಇರ್ಬೋದು ಅಥವಾ 1 hour ಇರ್ಬೋದು, ಆ ರೀತಿಯಾದಂಥ ವರ್ಕ್ಗಳಿರುತ್ತೆ ಇಲ್ಲಿ ಅನ್ನೋದನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಿಫರ್ಡ್ ಲ್ಯಾಂಗ್ವೇಜ್ಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಲ್ಯಾಂಗ್ವೇಜಸ್ಗೆ ಅವ್ರು ಹೈಯರ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ತೆಲುಗು, ತಮಿಳ್, ಬೆಂಗಾಲಿ, ಮರಾಠಿ, ಹಿಂದಿ, ಇಂಗ್ಲಿಷ್ ಪ್ಲಸ್ ಇಂಗ್ಲಿಷ್, ಮಲಯಾಳಂ, ಕನ್ನಡ, ಗುಜರಾತಿ, ಪಂಜಾಬಿ ಎಲ್ಲ ಇದೆ. ಬೇಸಿಕ್ಲಿ ಫಸ್ಟಾಗಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಕನ್ನಡ ಭಾಷೆಯಲ್ಲಿ ನಿಮ್ಮ ಕೆಲಸನ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಥವಾ ಎಕ್ಸಾಕ್ಟಾಗಿ ನೀವು ಕೆಲಸ ಏನು ಮಾಡಬೇಕು ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದರೆ. ಇನ್ನು ಕಂಪ್ಲೀಟ್ ಶಾರ್ಟ್ ವಿಡಿಯೋ ರೆಕಾರ್ಡಿಂಗ್ಸ್ ಆರ್ ಕಾನ್ವರ್ಸೇಷನ್ ಟಾಸ್ಕ್ ಫಾರ್ AI ಟ್ರೈನಿಂಗ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೊಂದು ಶಾರ್ಟ್ ವಿಡಿಯೋ ರೆಕಾರ್ಡಿಂಗ್ಸ್ನ ಅಥವಾ ಕಾನ್ವರ್ಸೇಷನ್ಸ್ ಮಾಡಿರೋಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರು 2 persons ಮಾತಾಡ್ತಿದ್ದಾರೆ ಅಂದರೆ ಅವ್ರು ಏನೋ ಹೇಳಿದ್ಕೆ ನಾವು ಆಪೋಸಿಟಾಗಿ ರಿಪ್ಲೈ ಮಾಡ್ತೀವಿ ಅಲ್ವಾ, ಅದೇ ರೀತಿ ನೀವು ಹೇಳಿದ್ಕೆ AI ರಿಪ್ಲೈ ಮಾಡುತ್ತೆ, AI ಕೇಳಿದ್ಕೆ ನೀವು ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಾಯ್ ಅಂತ AI ಹೇಳಿದ್ರೆ ನೀವು ವಾಪಸ್ ಹಾಯ್ ಅಂತ ಹೇಳುವಂಥದ್ದು, ಅಥವಾ ನೀವು ಹಾಯ್ ಅಂತ ಹೇಳಿದ್ರೆ ವಾಪಸ್ AI ಹಾಯ್ ಅಂತ ಹೇಳುತ್ತೆ. ನೆಕ್ಸ್ಟ್ ನೀವು ಕಾನ್ವರ್ಸೇಷನ್ಸ್ನ ಬಿಲ್ಡ್ ಮಾಡುವಂಥದ್ದು. ಅದರಿಂದ AI ಹೇಗೆ ಮಾತಾಡುತ್ತೆ, ಇವಾಗ ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೀವು ನೋಡ್ಬೋದು ಇಂಗ್ಲೀಷ್ ಟ್ರೈನಿಂಗ್ ಆ್ಯಪ್ಸ್ಗಳು ಬಂದಿದೆ AI, ಆ ರೀತಿ ಬೇಸಿಕ್ಲಿ ಇದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಕನ್ನಡ ಭಾಷೆಯಲ್ಲಿ ಇಲ್ಲಿ ಮಾತಾಡಬೇಕಾಗಿರುತ್ತೆ. ಇನ್ನು ಫುಲ್ಲಿ ಕ್ಲಿಯರ್ ಪ್ರಾಜೆಕ್ಟ್ಸ್ ಇಂಟರ್ನಲಿ ಆ್ಯಂಡ್ ಎನ್ಶೋರ್ ನ್ಯಾಚುರಲಿ ಅಕ್ಯುರಸಿ ಆ್ಯಂಡ್ ಯೂಸೆಬಲ್ ಸ್ಪೀಚ್ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ಲಿಯರ್ ಆಗಿರಬೇಕು, ನಿಮ್ಮ ವಾಯ್ಸು ಅಥವಾ ಕರೆಕ್ಟ್ ಆಗಿರಬೇಕು, ಸೊ ನ್ಯಾಚುರಲ್ ಆಗಿ ಬರಬೇಕು ನಿಮ್ಮ ಮಾತುಗಳು, ಅಥವಾ ಕನ್ವರ್ಸೇಷನ್ಸ್ ನ್ಯಾಚುರಲ್ ಆಗಿದೆ ಅನ್ನೋ ಥರ ಇರಬೇಕು. ಹಾಗೆ ಇಲ್ಲಿ ಅಕ್ಯುರೇಸ್ ಆಗಿರಬೇಕು. ಮುಂದಕ್ಕೆ ಆ ಸ್ಪೀಚ್ ಡೇಟಾಗಳನ್ನ ಯೂಸ್ ಮಾಡ್ಕೊಳಕ್ಕೆ ಆಗಬೇಕು, ಆ ರೀತಿ ನೀವು ಮಾಡಿಕೊಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಜಾಯಿಂಟ್ ಟಾಸ್ಕ್ ವಿಲ್ ಅವೈಲಬಲ್ ಸಿಗ್ನಿಫಿಕೆಂಟ್ ಆ್ಯಂಡ್ ಮೆನಿ ರೇಂಜ್ ಆಫ್ ಫ್ಯೂ ಮಿನಿಟ್ಸ್ ಟು ಮಲ್ಟಿಪಲ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 5 minutes ಇಂದನೂ ಸ್ಟಾರ್ಟ್ ಆಗುತ್ತೆ. 1 hour, 2 hour ಅಥವಾ 40 minutes, 30 minutesವರೆಗೂ ವಿಡಿಯೋಸ್ಗಳು ಅಥವಾ ಕಾನ್ವರ್ಸೇಷನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳಿರುತ್ತೆ, ಅದನ್ನು ನೀವು ತೊಗೊಂಡು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಎಷ್ಟು ಮಿನಿಟ್ಸ್ ತೊಗೊಳ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಇನ್ನು ಸಬ್ಮಿಟ್ ರೆಕಾರ್ಡಿಂಗ್ಸ್ ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಆರ್ ವರ್ಕ್ ಫ್ಲೋ ಅಂತ ಕೊಟ್ಟಿದ್ದಾರೆ. ಸೊ ನೀವು ರೆಡಿ ಮಾಡಿರೋ ಅಥವಾ ನೀವು ರೆಕಾರ್ಡ್ ಮಾಡಿರೋವಂಥದ್ದು ಅಥವಾ ನೀವು ರೆಡಿ ಮಾಡಿರೋವಂಥ ಸ್ಪೀಚ್ ಡೇಟಾಸ್ನ ಅವರ ಆನ್ಲೈನ್ ಅಥವಾ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ವರ್ಕ್ ಫ್ಲೋಸ್ ಹೇಗಿರುತ್ತೆ, ಯಾವ ವೆಬ್ಸೈಟಲ್ಲಿ ಅಥವಾ ಯಾವ ಇಮೇಲ್ಗೆ ಕಳ್ಸೋಕೆ ಹೇಳ್ತಾರೆ ಅಲ್ಲಿ ನೀವು ಸೆಂಡ್ ಮಾಡಬೇಕಾಗಿರುತ್ತೆ ಅವ್ರಿಗೆ ವಾಪಸ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಅವ್ರು ಏನು ಕಾನ್ವರ್ಸೇಷನ್ಸ್ ಮಾಡಿ ಕೊಡಿ ಅಂತ ಹೇಳಿರ್ತಾರೆ ಅದನ್ನು ಜಸ್ಟ್ ಮಾತಾಡ್ತಿರೋದನ್ನ ರೆಕಾರ್ಡ್ ಮಾಡ್ಕೊಬೇಕಾಗಿರುತ್ತೆ. ಸೊ ಅದು ಆಪೋಸಿಟ್ AI ಟ್ರೈನ್ ರೀತಿ ಅಲ್ಲೇ ಇರುತ್ತೆ, ಅದನ್ನು ಅವ್ರು ಹೇಳಿರುವಂಥ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಅಷ್ಟೇ ಸಿಂಪಲ್ ಆದಂಥ ಕೆಲಸ. ಇದಕ್ಕೆ ನಿಮಗೆ ಪರ್ ಅವರ್ ನಿಮಗೆ 200ಇಂದ 500 ರುಪೀಸ್ವರೆಗೂ ಕೊಡ್ತಾರೆ. ಅರೌಂಡ್ 200 ಪ್ಲಸ್ಸೇ ಇರುತ್ತೆ. ಸೊ 400-500 ರುಪೀಸ್ ಪರ್ ಅವರ್ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ವಾಟ್ ಯು ವಿಲ್ ನೀಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಏನು ಬೇಕಾಗುತ್ತೆ ಅಂತ ನೋಡಿದರೆ ಫ್ಲೂಯೆನ್ಸಿ ಇನ್ ಟಾರ್ಗೆಟೆಡ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಡಕ್ಟ್ಸ್ ಕ್ಲಿಯರ್ ವಾಯ್ಸ್ ಡೇಟಾ ಕನ್ಸ್ಟ್ರಕ್ಷನ್ಸ್ ಇನ್ ಟಾರ್ಗೆಟೆಡ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದಕ್ಕೆ ಆಗಬೇಕು, ಹಾಗೆ ವಾಯ್ಸ್ ಗೈಡೆನ್ಸ್ಗಳಿರುತ್ತೆ ಅಥವಾ ಕ್ಲಿಯರೆನ್ಸ್ ಡೇಟಾ ಕಂಡೀಷನ್ಸ್ಗಳಿರುತ್ತೆ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಕೈಲಿ ಆಗಬೇಕಾಗಿರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಕಂಪ್ಲೀಟ್ ವಿತ್ ಇಂಟರ್ನೆಟ್ ಆಕ್ಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಅಥವಾ ಜೊತೆಗೆ ಇಂಟರ್ನೆಟ್ ಆಕ್ಸೆಸ್ ಇರಬೇಕಾಗಿರುತ್ತೆ ನಿಮಗೆ ಇಲ್ಲಿ ಕೆಲಸನ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೂ ಕೂಡ ನಡೆಯುತ್ತೆ, ಬಟ್ ಅವರು ತುಂಬ ಚೆನ್ನಾಗಿ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿ ಮಾಡೋದಕ್ಕೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಕನೆಕ್ಷನ್ಸ್ ಅಂತ ಕೇಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ಡೀಸೆಂಟ್ ಮೈಕ್ರೋಫೋನ್ಸ್ ಆ್ಯಂಡ್ ವೆಬ್ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ಆದಂಥ ಹೆಡ್ಫೋನ್ಸ್ ಮತ್ತು
ಹೆಡ್ಫೋನ್ಸ್ ಅಥವಾ ಇಯರ್ಫೋನ್ಸ್ ಅದಿರಬೇಕಾಗಿರುತ್ತೆ. ವೆಬ್ ಕ್ಯಾಮ್ ಇದ್ರೂ ಓಕೆ, ಇಲ್ಲಾಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಕ್ಯಾಮ್ರಾ ಇರುತ್ತೆ, ಅದು ಕೂಡ ವರ್ಕ್ ಆಗುತ್ತೆ. ಸೊ ನೋ ನೀಡ್ ಟು ವರಿ. ಇನ್ನು ಅಸಿಸ್ಟ್ ಟು ವರ್ಕ್ ಇನ್ ಅವರ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಲೈಕ್ ಲೀಗಲ್ ಕಂಟ್ರಿ, ಅವರು ಯಾವ ಕಂಟ್ರಿ ರಿಜಿಸ್ಟರ್ ಮಾಡಿರ್ತಾರೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದಿಂದ ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ವಾಟ್ ಟು ಎಕ್ಸ್ಪೆಕ್ಟ್ ಅಂತ ನೋಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರ ಕಂಪ್ನಿ ಕಡೆಯಿಂದ ಅಂತ ನೋಡಿದ್ರೆ, ಇದು ಕಂಪ್ಲೀಟ್ಲಿ ರಿಮೋಟ್ ಫ್ರೀಲ್ಯಾನ್ಸಿಂಗ್ ಅಥವಾ ಟಾಸ್ಕ್ ಬೇಸ್ ವರ್ಕ್ ಆಗಿರುತ್ತೆ ಅಂತ ಕೊಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ನೀವು ಮನೆಯಿಂದ ಮಾಡುವಂಥದ್ದು, ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಟಾಸ್ಕ್ ಬೇಸ್ ಆಗಿರುತ್ತೆ, 9 to 5 ಜಾಬ್ಸ್ ಇದಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ನೋಡಿದ್ರೆ ಶಾರ್ಟ್ ಅಸೈನ್ಮೆಂಟ್ಸ್ ಯೂಸಿಂಗ್ 5, 10 or 15 minutes ಅಂತ ಕೊಟ್ಟಿದ್ದಾರೆ. ಸೊ ಇದು ಅಸೈನ್ಮೆಂಟ್ಸ್ ತರ, ಅಂದ್ರೆ ಟಾಸ್ಕ್ ನಿಮ್ಮ ಕೆಲಸದ ತರ ಇರುತ್ತೆ. ಅದು 5, 10 ಅಥವಾ 15 minutes ಇರುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನೀವು ನಿಮ್ಮ ಕೆಲಸನ ಮುಗಿಸ್ಕೊಬಹುದು. ಅಂದ್ರೆ 15 minutes ಅಪ್ರಾಕ್ಸಿಮೇಟ್ ಅಥವಾ 30 minutes 40 minutes ಒಂದು ಪ್ರಾಜೆಕ್ಟ್ ನಿಮಗೆ ಹಿಡಿಬೋದು. ಅದು ಕಂಪ್ಲೀಟ್ ಮಾಡ್ತಿದ್ದಂಗೆ ನೀವು ಬೇರೆ ಪ್ರಾಜೆಕ್ಟ್ಸ್ಗಳು ಬಂದಿದ್ರೆ ಅದನ್ನೆಲ್ಲ ತಗೊಂಡು ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಮದರ್ಸ್ಗಳಾಗಿದ್ದೀರಾ ಅಂದರೆ ಆರಾಮಾಗಿ ನೀವು ಇಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಬೋದು. ಇನ್ ವರ್ಕ್ ಇನ್ ಆಫೀಸ್ ಆರ್ on a available based, so task volumes can be since shortly sent to the several hours ಇನ್ ಅ ಗಿವನ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಟಾಸ್ಕ್ ಕೆಲವೊಂದ್ಸಲ ಜಾಸ್ತಿ ಬರುತ್ತೆ, ಯಾವಾಗ ಅವೈಲಬಿಲಿಟೀಸ್ ಇರುತ್ತೆ ಅಥವಾ ಯಾವಾಗ ಕಂಪ್ನಿಗಳಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಜಾಸ್ತಿ ಕೂಡ ಅವರು ಕೇಳ್ಬೋದು, ಕೆಲವೊಂದ್ಸಲ ಕಮ್ಮಿ ಕೂಡ ಇರ್ಬೋದು. ವಾಲ್ಯೂಮ್ ಮೇಲೂ ಡಿಪೆಂಡ್ ಆಗುತ್ತೆ. ಲೈಕ್ ಕೆಲವೊಂದು ನಿಮಿಷಗಳಿರ್ಬೋದು, ಲೈಕ್ 5 minutes 6 minutes 7 minutes ಥರ ಇರ್ಬೋದು, ಅಥವಾ 40 minutes 50 minutes 60 minutes ಇರುವಂಥ ವಿಡಿಯೋಸ್ಗಳು ಅಥವಾ ಆಡಿಯೋ ರೆಕಾರ್ಡಿಂಗ್ಸ್ ಕೂಡ ಇರ್ಬೋದು. ಅದು ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನಿಮ್ಮ ಪೇಮೆಂಟ್ಸ್ ಕೂಡ ಇರುತ್ತೆ. ಇನ್ನು ಇಲ್ಲಿ ನೀವು ನೋಡಿದ್ರೆ ಪೇಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಯು ವಿಲ್ ಬಿ ಪೇ $2 to $4 per hour ಅಂತ ಕೊಟ್ಟಿದ್ದಾರೆ. ಸೊ 200 ಇಂದ 400 to 500 rupees per hour ನಿಮಗೆ ಸಿಗುತ್ತೆ ಅನ್ನೋದನ್ನ ಅವರಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಪೇ ಸೂಟೇಬಲ್ ಅರೌಂಡ್ ಅರ್ಲಿ ರೇಟ್ ಆ್ಯಂಡ್ ಟಾಸ್ಕ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಗೆ ಅವರ್ಲಿ ವೈಸ್ ಇವರು ಇಲ್ಲಿ ಪೇನ ಮಾಡ್ತಾರೆ, ಹಾಗೆ ಟಾಸ್ಕ್ ಲೆಂತ್ ಮೇಲೂ ಕೂಡ ಡಿಪೆಂಡ್ ಮಾಡಿ ನಿಮಗೆ ಅಮೌಂಟ್ನ ಹೇಳ್ತಾರೆ. ಏನಿಲ್ಲ ಅಂದರೂ ಪರ್ ಅವರ್ ನೀವು ಇಲ್ಲಿ 500 rupeesನ ಅರ್ನ್ ಮಾಡ್ಬೋದು. ಪ್ಲಸ್ ನಿಮಗೆ ಇನ್ಸೆಂಟಿವ್ಸ್, ಅಂದರೆ ಲೆಂತ್ ಎಷ್ಟಿದೆ, 5 minutes ವಿಡಿಯೋ ಇದೆಯಾ ಅದು, ಅಥವಾ 20 minutes ಇದೆಯಾ 30 minutes ಇದೆಯಾ ಅನ್ನೋದ್ರ ಮೇಲೆ ಬೋನಸಸ್ ಕೂಡ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ 5 minutes ಟಾಸ್ಕ್ ಕುಡ್ ಬಿ ರೌಂಡ್ 1/4 ಆಫ್ ಆನ್ ಅವರ್ಲಿ ರೇಟ್ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಅದೇ ಅವ್ರ ಪರ್ಸೆಂಟೇಜ್ ಹೇಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಇಂಪಾರ್ಟೆಂಟ್, ಆಫ್ಟರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಪ್ಲೀಸ್ ಕಂಪ್ಲೀಟ್ ಅವರ್ ಶಾರ್ಟ್ ಸ್ಕ್ರೀನಿಂಗ್ ಫ್ರಮ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ಒಂದು ಶಾರ್ಟ್ ಸ್ಕ್ರೀನಿಂಗ್ ಇರುತ್ತೆ, ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಈ ಲಿಂಕ್ ಮೂಲಕ ಅನ್ನೋದನ್ನವರು ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಇನ್ನು ವಿ ವಿಲ್ ಓನ್ಲಿ ರಿಸೀವ್ ಕ್ಯಾಂಡಿಡೇಟ್ಸ್ ಹೂ ಕಂಪ್ಲೀಟ್ ಬೋತ್ ಅಪ್ಲಿಕೇಶನ್ ಆ್ಯಂಡ್ ಸ್ಕ್ರೀನಿಂಗ್ ಫಾರ್ಮ್. ದ ಫಾರ್ಮ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 2 minutes ಟು ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಯಾರು ಇಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಕ್ರೀನಿಂಗ್ ಕಂಪ್ಲೀಟ್ ಮಾಡ್ತಾರೆ, ಎರಡೂ ಕಂಪ್ಲೀಟ್ ಮಾಡಿರೋದನ್ನ ಮಾತ್ರ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅವರ ಕಂಪ್ನಿ ಬಗ್ಗೆ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಅಂದ್ರೆ ವಿ ಮೇ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಸಪೋರ್ಟ್ ಪಾರ್ಟ್ ಆಫ್ ಹೈಯರಿಂಗ್ ಪ್ರೋಸೆಸ್ ಸಚ್ ಆಸ್ ರಿವ್ಯೂವಿಂಗ್, ಅನಲೈಸಿಂಗ್ ಆ್ಯಂಡ್ ರೆಸ್ಯೂಮಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಇಂಟರ್ವ್ಯೂ ಪ್ರೋಸೆಸಲ್ಲಿ ಅಥವಾ ಸೆಲೆಕ್ಷನ್ ಪ್ರೋಸೆಸಲ್ಲಿ AI ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊತಾರೆ ರಿವ್ಯೂ ಮಾಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಹ್ಯೂಮನ್ಸ್ ಕೂಡ ಚೆಕ್ ಮಾಡ್ತಾರೆ. ಸೊ ನೀವು ನೋ ನೀಡ್ ಟು ವರಿ, ಜೆನ್ಯೂನ್ ಆಗಿ ನಾವಿಲ್ಲಿ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋದನ್ನ ಅವ್ರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಆಗೂ ಕೂಡ ನೀವು ಮಾಡ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಸ್ಗಳ ಜೊತೆ ವರ್ಕ್ ಮಾಡ್ಬೋದು. ಜಾಬ್ ಫಂಕ್ಷನ್ಸ್ ನೋಡಿದ್ರೆ ಮಾರ್ಕೆಟಿಂಗ್ ಆ ರೀತಿಯಾದಂಥದ್ದು ಬರುತ್ತೆ ಅನ್ನೋದು ಅವ್ರಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಶನ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಜಸ್ಟ್ ಅವ್ರು ಏನು ಕಾನ್ವರ್ಸೇಷನ್ನ ಮಾಡಬೇಕಂತ ಹೇಳಿರ್ತಾರೆ ಅದನ್ನು ಮಾಡಿ ಅವ್ರಿಗೆ ರೆಕಾರ್ಡಿಂಗ್ನ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. 5 minutes ಪ್ಲಸ್ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ, ಲೈಕ್ 5, 10, 15, 20 ಆ ರೀತಿ ಇರುತ್ತೆ. ನಿಮಗೆ 200 to 400 to $500 per hour ನಿಮಗೆ ಕೊಡ್ತಾರೆ ವರ್ಕ್ಗೆ. ಜೊತೆಗೆ ಎಷ್ಟು ಅವರ್ ಲೆಂತ್ ಇತ್ತು ಆ ವಿಡಿಯೋಸ್ ಅದ್ರ ಮೇಲೆ ಕೂಡ ನಿಮಗೆ ಡಿಪೆಂಡ್ ಮಾಡಿ
ಪರ್ಸೆಂಟೇಜ್ ಫಾರ್ಮಲ್ಲಿ ಬೋನಸಸ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಎಜುಕೇಷನ್ ಲಿಮಿಟ್ಸ್ ಇಲ್ಲ. ನೀವು ಜಸ್ಟ್ 10th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಡೈರೆಕ್ಟಾಗಿ ಅಪ್ಲೈ ಫಾರ್ಮ್ ಕರ್ಕೊಂಡು ಹೋಗುತ್ತೆ. ನಾನು ಇಲ್ಲಿ ಲಾಗಿನ್ ಆಗಿಲ್ಲ, ಸೊ ಅದರಿಂದ ಈ ರೀತಿ ತೋರಿಸ್ತಾ ಇದೆ. ನೀವು ಲಿಂಕ್ಡ್ಇನ್ ಆ್ಯಪಲ್ಲಿ ಲಾಗಿನ್ ಆಗಿದ್ರಿ ಅಂದರೆ ಡೈರೆಕ್ಟಾಗಿ ಅಪ್ಲೈ ಅಂತ ತೋರಿಸುತ್ತೆ. ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ದಾಗೆ ಅದ್ರ ಫಾರ್ಮ್ ಓಪನ್ ಆಗುತ್ತೆ, ಅದನ್ನು ನೀವು ಫಿಲ್ ಮಾಡ್ಬೋದು. ಅಲ್ಲಿ ನೀವು ಫಿಲ್ ಮಾಡಾದ್ಮೇಲೂ ಕೂಡ ನೀವು ವಾಪಸ್ ಇದೇ ಇಂಟರ್ಫೇಸ್ಗೆ ಬರಬೇಕಾಗಿರುತ್ತೆ. ಇದೇ ಇಂಟರ್ಫೇಸ್ಗೆ ಬಂದು ನೀವು ಇಲ್ಲಿ ಈ ಲಿಂಕ್ ಇದೆ ಅಲ್ವಾ, ಜಸ್ಟ್ ಮಿನಿಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಈ ಲಿಂಕ್ ಇದೆ ಅಲ್ವಾ, ಈ ಫಾರ್ಮ್ ಮೇಲೂ ಕೂಡ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಆಟೋಮೆಟಿಕ್ ಆಗಿ ಅಲ್ಲಿ ಓಪನ್ ಆಗ್ತಿದ್ದಾಗೆ ಓಪನ್ ಆಗುತ್ತೆ. ಇದ್ರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ಏನು ಶಾರ್ಟ್ ಸ್ಕ್ರೀನಿಂಗ್ ಇದೆ ಅದನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಹೇಗೆ ಏನು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ನೆಕ್ಸ್ಟ್ ಹಾಗೆ ಬರ್ತಾ ಹೋಗುತ್ತೆ. ಅದನ್ನ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ಒಂದು ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ ಅಷ್ಟೇ. ಲೈಕ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್, ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರ್, ಹಾಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ಸ್ ಇದನ್ನು ಕೇಳುತ್ತೆ. ನೀವು ಕೊಟ್ಟರೆ ಅದು ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರು ಕ್ವೆಶನ್ಸ್ಗಳು ಬಂದಿದೆ, ಡೌಟ್ಸ್ಗಳಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಜೊತೆಗೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸಬ್ಮಿಟ್ ಆದಮೇಲೆ ಅವ್ರು ನಿಮಗೆ ಇಮೇಲಿಂದ ಮೆಸೇಜ್ನ ಮಾಡ್ತಾರೆ ಅಥವಾ ಇಮೇಲ್ನ ಕಳಿಸ್ತಾರೆ. ಅಲ್ಲಿ ನೀವು ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ. ಅಲ್ಲಿ ನೀವು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ವಾಪಸ್ ರಿಪ್ಲೈ ಬರುವಂಥದ್ದು. ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ಬಿಟ್ಟು ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಕ್ಕೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.